ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ಪವಿತ್ರ ಧನುಷ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನನ್ನ ಬೇಬಿಗೆ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಯಾವ್ಯಾವ ಪ್ರಾಡಕ್ಟ್ಸ್ ಎಸೆನ್ಷಿಯಲ್ ಇದೆ, ಮತ್ತು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ಫುಲ್ ಇದೆ, ಯಾವ್ಯಾವ ಪ್ರಾಡಕ್ಟ್ಸ್ ಸೆಟ್ ಆಗಲಿಲ್ಲ, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ತಡ ಮಾಡಿದೆ, ಬೇಗ ಬೇಗ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಥಿಂಗ್ ಬಂದುಬಿಟ್ಟು ಬಾತಿಂಗಲ್ಲಿ ಬಂದುಬಿಟ್ರೆ ನಾನು ಫಸ್ಟು ಮಸಾಜ್ ಆಯಿಲ್ಗಳ ಬಗ್ಗೆ ಹೇಳ್ತೀನಿ. ನಾನು ಅವನು ಸ್ಟಾರ್ಟಿಂಗ್ ಹುಟ್ಟಿದಾಗ ಸೆಬಾಮೆಡ್ದು ಬಾಡಿ ಮಸಾಜ್ ಆಯಿಲ್ ಯೂಸ್ ಮಾಡಿದೆ. ಲೈಕ್ 1.5 ಮಂತ್ 2 ಮಂತ್ ಯೂಸ್ ಮಾಡಿದೆ ಅನಿಸುತ್ತೆ. ಅದಾದಮೇಲೆ ನಾನು ಅದನ್ನು ಬಿಟ್ಟು ನನಗೆ ಗೊತ್ತಿರೋ ಅಕ್ಕ ಒಬ್ಬರು ಆಲಿವ್ ಆಯಿಲ್ ಸಜೆಸ್ಟ್ ಮಾಡಿದ್ರು, ಬೇಬಿ ಬಾಡಿ ಮಸಾಜ್ ಆಲಿವ್ ಆಯಿಲ್ ಅಂದ್ಬಿಟ್ಟು. ಅದು ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತಂತೆ. ಅದಕ್ಕೇ ನಾನು ನೆಕ್ಸ್ಟು 2 ಮಂತ್ಸಿಂದ ಟಿಲ್ ಇವತ್ತು 6 ಮಂತ್ಸ್ ಅವನಿಗೆ ಇವಾಗ ಟಿಲ್ ಟುಡೇ ಆಲಿವ್ ಆಯಿಲ್ನೇ ಯೂಸ್ ಮಾಡ್ತಿದ್ದೀನಿ. ಫೇಸು, ಬಾಡಿ ಮತ್ತು ಹೆಡ್ಡು ಎಲ್ಲದಕ್ಕೂ ಅದನ್ನೇ ಹಾಕ್ತಿದ್ದೀನಿ. ಬೆಳಗ್ಗೆ ಹೊತ್ತು ಹಚ್ಬಿಟ್ಟು ಸ್ನಾನ ಮಾಡಿಸ್ತಾರೆ. ಸೊ ಅದಾದಮೇಲೆ ಒಂದು ಆಯುರ್ವೇದಿಕ್ದು ತೈಲಮ್ ಸಹ ನಾನು ಮಿಕ್ಸ್ ಮಾಡ್ತೀನಿ ಆಲಿವ್ ಆಯಿಲ್ ಜೊತೆ. 2 ಮಂತ್ಸ್ ಒಂದ್ಸತಿ ನಾನು ಹೊಸದು ತರಿಸ್ತೀನಿ. ಅದಾದಮೇಲೆ ನಾನು ಆ ತೈಲಮ್ದು ಲಿಂಕ್ ಅಥವಾ ಫೋಟೋ ಯಾಕೆ ಹಾಕ್ತಿಲ್ಲ ಅಂದರೆ, ನಿಯರ್ ಬೈ ಆಯುರ್ವೇದಿಕ್ ಅಂಗಡಿಯಲ್ಲಿ ಮಾತ್ರ ಸಿಗುತ್ತೆ. ಆನ್ಲೈನಲ್ಲಿ ಇದೆ, ಬಟ್ ಬೇರೆ ಬ್ರ್ಯಾಂಡ್ಸ್ಗಳು ತೋರಿಸ್ತಿದೆ. ಅದು ಸೂಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದರಿಂದ ನಾನು ಲಿಂಕ್ ಅಥವಾ ನೇಮ್ ಹೇಳ್ತಿಲ್ಲ. ಅದಾದಮೇಲೆ ನಾನು ಯೂಸ್ ಮಾಡ್ತಿರೋದು ಆಲಿವ್ ಆಯಿಲ್ ಬಂದುಬಿಟ್ಟು ನ್ಯಾಚುರಲ್ ಆಯಿಲು, 100% ಎಡಿಬಲ್ ಆ್ಯಂಡ್ ಪ್ಯೂರ್ ಜೆಂಟಲ್ ಕೇರ್ ಅಂತ ಇದೆ. ಮತ್ತು ಸ್ಮೆಲ್ ಇಲ್ಲ, ಅಡಿಟಿವ್ಸು ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ, 100% ಬೇಬಿ ಸೇಫ್ ಆಗಿದೆ. ಆ ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ. ಮಾರ್ಕೆಟಲ್ಲಿ ಎಷ್ಟೊಂದು ಆಲಿವ್ ಆಯಿಲ್ಸ್ ಇದೆ. ನಿಮ್ಮ ಬೇಬಿಗೆ ಯಾವುದಾದ್ರೂ ಸೂಟ್ ಆಗೋವಂಥದ್ದು ಬೇಬಿ ಫ್ರೆಂಡ್ಲಿ ಮಸಾಜ್ ಆಯಿಲ್ ತೊಗೊಂಡು ಯೂಸ್ ಮಾಡೋದಿದ್ರೆ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಆಲ್ಮಂಡ್ ಆಯಿಲು. ನಾನು ಅವನಿಗೆ ಜಾಂಡೀಸ್ ಇತ್ತು, ಅದರಿಂದ ಅವನನ್ನು ಬ್ಲೂ ಲೈಟಲ್ಲಿ ಇಟ್ಟಿದ್ರು. ನಾನು ಯಾವುದೋ ವೀಡಿಯೋಸಲ್ಲಿ ಹಿಂಗೆ ಸ್ಕ್ರಾಲ್ ಮಾಡುವಾಗ ಆಲ್ಮಂಡ್ ಆಯಿಲ್ ಚೆನ್ನಾಗಿರುತ್ತೆ ಅಂತ ಬಂತು. ಸೊ ಅವನಿಗೆ ಆಲ್ಮೋಸ್ಟ್ ಒಂದು 1 ಮಂತಿಂದನೋ 1.5 ಮಂತಿಂದನೋ ನಾನು ಪ್ರತಿದಿನ ನೈಟು ಆಲ್ಮಂಡ್ ಆಯಿಲ್ನ ಮಸಾಜ್ ಮಾಡಿಬಿಟ್ಟು ಮಲಗಿಸಿ ಬೆಳಗ್ಗೆ ಎದ್ದು ಮತ್ತೆ ಆಲಿವ್ ಆಯಿಲ್ ಹಚ್ಬಿಟ್ಟು ಸ್ನಾನ ಮಾಡಿಸ್ತಿದ್ವಿ. ಆಲ್ಮಂಡ್ ಆಯಿಲ್ ಬಂದುಬಿಟ್ಟು ನಾನು ವುಡ್ ಪ್ರೆಸ್ಡ್ ಸ್ವೀಟ್ ಆಲ್ಮಂಡ್ ಆಯಿಲ್ ತರಿಸಿದ್ದೆ, ಬೇಬಿ ಮಸಾಜ್ ಆಯಿಲ್ಲು. ವುಡ್ ಪ್ರೆಸ್ಡ್ ತರಿಸಿದ್ದೆ ನಾನು, ಕೋಲ್ಡ್ ಪ್ರೆಸ್ಡ್ ಅಲ್ಲ, ವುಡ್ ಪ್ರೆಸ್ಡು. ಸೊ ಅದಾದಮೇಲೆ ಬೆಳಗ್ಗೆ ಆಲಿವ್ ಆಯಿಲ್ ಹಚ್ಚಿ ಕಡಲೆ ಹಿಟ್ಟಲ್ಲಿ ಆಯಿಲು ಜಿಡ್ಡು ಇರಬಾರ್ದು ಮೈಯಲ್ಲಿ ಅಂದ್ಬಿಟ್ಟು ಕಡಲೆ ಹಿಟ್ಟಲ್ಲಿ ಉಜ್ಜಿ ಸೆಬಾಮೆಡ್ ಸೋಪ್ ಯೂಸ್ ಮಾಡ್ತಿದ್ವಿ. ಅದಾದಮೇಲೆ ನನಗೆ ಬಾಡಿ ವಾಶ್ ಯೂಸ್ ಮಾಡಬೇಕು ಅಂತ ಅನಿಸ್ತು. ನಾನು ಅವಿನೋದು ಬಾಡಿ ವಾಶ್ ತರಿಸ್ದೆ. ಇದು ಆಲ್ಮೋಸ್ಟ್ 3rd ಬಾಟಲ್ ಅನಿಸುತ್ತೆ ಒಂದು. 2.5 ಮಂತಿಂದನೂ ಇದನ್ನೇ ಯೂಸ್ ಮಾಡ್ತಿರೋದು. ಅವಿನೋ ಬೇಬಿ ಡೈಲಿ ಮಾಯ್ಶ್ಚರೈಸರ್ ವಾಶ್ ಆ್ಯಂಡ್ ಶ್ಯಾಂಪು, ಓಟ್ ಎಕ್ಸ್ಟ್ರಾಕ್ಟ್ದು ಶ್ಯಾಂಪು ಬಂದುಬಿಟ್ಟು ಇದನ್ನೇ ಯೂಸ್ ಮಾಡ್ತಿದ್ದೀನಿ ಟಿಲ್ ಟುಡೇ. ಅದಾದಮೇಲೆ ನೆಕ್ಸ್ಟು ಕ್ರೀಮ್ಸ್ ಅಂತ ಬಂದರೆ, ಫಸ್ಟು ನಾನು ಸೆಬಾಮೆಡ್ದೇ ಮಾಯ್ಶ್ಚರೈಸಿಂಗ್ ಲೋಷನ್ ಅಂತ ಇತ್ತು, ಅದನ್ನು ಯೂಸ್ ಮಾಡಿದೆ. ಅದನ್ನು ಹಚ್ಚಿದಾಗ ಅವನು ಸಖತ್ತು ಆಯ್ಲಿ ಥರ ಅನಿಸ್ತಿತ್ತು. ಫೇಸ್ ಬಾಡಿ ಎಲ್ಲ ಫುಲ್ಲು ಜಿಡ್ಡು ಅನಿಸೋದು. ಅದು ಫಸ್ಟು ಒಂದು ಪ್ಯಾಕ್ ತರಿಸ್ಬಿಟ್ಟು ಯೂಸ್ ಮಾಡಿದೆ. ಅದಾದಮೇಲೆ ಅದು ಸೆಟ್ ಆಗ್ತಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ನಾನು ತರಿಸಿದ್ದೇನೆ ಅವಿನೋ. ಇವಾಗ್ಲೂ ಟಿಲ್ ಟುಡೇ ಅವಿನೋನೇ ಯೂಸ್ ಮಾಡ್ತಿದ್ದೀನಿ. ಅದು ಸೇಮು ಶ್ಯಾಂಪು ಮತ್ತು ಕ್ರೀಮು ಎರಡೂ ಅವಿನೋದೇನೆ. ಅವಿನೋ ಬೇಬಿ ಡೈಲಿ ಮಾಯ್ಶ್ಚರೈಸ್ ಲೋಷನ್ ವಿತ್ ನ್ಯಾಚುರಲ್ ಓಟ್ ಮಿಲೇನೆ, ಇದೂ ಓಟ್ ಮಿಲೇನೆ. ಇದು ಆಲ್ಮೋಸ್ಟ್ ನಂದು 2nd ಬಾಟಲ್ ಇರ್ಬೋದು ಅವಿನೋದು. ಇದಾದಮೇಲೆ ನೆಕ್ಸ್ಟ್ ಬಂದರೆ ಕಾಜಲ್ ಯೂಸ್ ಮಾಡ್ತೀನಿ, ಬಿಕಾಸ್ ದೃಷ್ಟಿ ಆಗಬಾರ್ದು ಅಂತ ಹಣೆಗೆ ಕಾಲಿಗೆ ಇಡೋಕ್ಕೆ. ಅದು ಬಂದುಬಿಟ್ಟು ಹಿಮಾಲಯದೇ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡೈಪರ್ ರ್ಯಾಶ್ ಕ್ರೀಮ್ ಅಂತ ಬಂದರೆ, ಅವನು ಹುಟ್ಟಿ 2 ಡೇಸ್ ಅಷ್ಟೇ ನಾವು ಹಾಸ್ಪಿಟಲಲ್ಲಿ ಇದ್ದಿದ್ದು. ಅದಾದಮೇಲೆ ಮನೆಗೆ ಬಂದಾಗಿಂದ 3rd ಡೇ, ಅವನು ಹುಟ್ಟಿ 3rd ಡೇಯಿಂದ ಇವತ್ತಿನವರೆಗೂ ನಾನು ಸೆಬಾಮೆಡ್ದೇ ಯೂಸ್ ಮಾಡ್ತಿದ್ದೀನಿ. ಇದು ಹಾಕ್ದಾಗಿಂದ ಅವನು ಹುಟ್ದಾಗಿಂದ ಇದುವರೆಗೂ ಒಂಚೂರಾದರೂ ರ್ಯಾಷಸ್ ಆಗಲಿ
ಇಚ್ಚಿನೆಸ್ ಆಗಲಿ ರೆಡ್ನೆಸ್ ಆಗಲಿ ಇದುವರೆಗೂ ಏನೇನೂ ಆಗಿಲ್ಲ. ಇನಿಷಿಯಲ್ ಡೇಸಲ್ಲಿ ಪರ್ ಡೇ 4 ಟೈಮ್ಸ್ ಯೂಸ್ ಮಾಡ್ತಿದ್ದೆ ಅನಿಸುತ್ತೆ. ಇವಾಗ ಜಸ್ಟ್ 2 ಟೈಮ್ಸ್, ಯಾವಾಗಾದರೂ 2 ಟೈಮ್ಸು. ಇನ್ನು ಮಿಕ್ಕಿದ ಟೈಮೆಲ್ಲ ನೈಟ್ ಟೈಮ್ ಅಷ್ಟೇ ಹಾಕ್ತೀನಿ. ಡೈಪರ್ ಯಾವಾಗ ಹಾಕ್ತೀನಿ ಆವಾಗಷ್ಟೇ, ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಹಾಕಿರ್ತೀನಿ. ನಾನು ನೈಟ್ ಟೈಮ್ ಡೈಪರ್ ಹಾಕಲ್ಲ ಅಂದರೆ ಬೆಳಗ್ಗೆ ಸ್ನಾನ ಮಾಡಿದಾಗ ಕಂಪಲ್ಸರಿ ಹಾಕ್ತೀನಿ. ಆವಾಗ ನಾನು ರ್ಯಾಶ್ ಕ್ರೀಮ್ ಹಚ್ಬಿಟ್ಟು ಡೈಪರ್ ಹಾಕ್ತೀನಿ. ಸೊ ಇದು ನಂದು ಸೆಕೆಂಡ್ ಬಾಟಲ್ ಅನಿಸುತ್ತೆ. ಫಸ್ಟ್ ಬಾಟಲ್ ಸ್ವಲ್ಪ ಇದೆ, ಇದು ನಂದು ಸೆಕೆಂಡ್ ಬಾಟಲು. ವೆಟ್ ವೈಪ್ಸ್ ಅಂತ ಬಂದರೆ ಸ್ಟಾರ್ಟಿಂಗ್ ನಾನು ಅವ್ನು ಹುಟ್ಟಾಗಿಂದನೂ ಹಿಮಾಲಯದ ಯೂಸ್ ಮಾಡ್ತಿದ್ದೆ. ಸೊ ಅದಾದಮೇಲೆ ರೀಸೆಂಟಾಗಿ ಖಾಲಿ ಆಯಿತು. ನಾನು ಒಂದೇ ಸತಿ ಪ್ಯಾಕ್ ಆಫ್ 4 ತರಿಸಿದ್ದೆ. ಅವ್ನು ಹುಟ್ಟಾಗಿಂದ ಅದು ಇಲ್ಲಿವರೆಗೂ ಬಂತು. ಈಗ ರೀಸೆಂಟಾಗಿ 1 ಮಂತ್ ಬ್ಯಾಕ್ ಏನೋ ನಾನು ಲವ್ ಲ್ಯಾಬ್ದು ಪ್ಯಾಂಪರ್ಸ್ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಲವ್ ಲ್ಯಾಬ್ದೇ ವೆಟ್ ವೈಪ್ಸ್ ಬುಕ್ ಮಾಡಿದ್ದೆ. ಇಲ್ಲಿದೆ ಲವ್ ಲ್ಯಾಬ್ದು ವೆಟ್ ವೈಪ್ಸ್. ಇದು ಹೇಗೆ ಅಂದರೆ ಸ್ವಲ್ಪ ಮಾಯ್ಸ್ಟ್ ಕಮ್ಮಿ ಇದೆ, ಅಷ್ಟೊಂದು ಮಾಯ್ಸ್ಟ್ ಅನಿಸಲ್ಲ ವೆಟ್ ವೈಪ್ಸು. ಬಟ್ ಯೂಸ್ ಮಾಡ್ಬೋದು. ನಾನು ನೆಕ್ಸ್ಟ್ ಟೈಮ್ ಇದನ್ನು ತರಿಸಲ್ಲ, ಬೇರೆ ಯಾವುದಾದ್ರೂ ಬ್ರ್ಯಾಂಡ್ದು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಅದು ಖಾಲಿ ಆಗಲಿ ಅಂತ ಕಾಯ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ನನ್ನ ಹತ್ರ ಇದಿದೆ. ಇದು ಬಂದುಬಿಟ್ಟು ಮದರ್ಸ್ ಸ್ಪರ್ಶ ಅವ್ರದ್ದು ಮಸ್ಕಿಟೋ ಇನ್ಸೆಕ್ಟ್ ಬೈಟ್ಸ್ ಬಾಮ್ ಅಂದ್ಬಿಟ್ಟು ಆಫ್ಟರ್ ಬೈಟ್ ಟರ್ಮರಿಕ್ ಬಾಮ್ ಅಂದ್ಬಿಟ್ಟು. ಇದನ್ನು ತರಿಸಿದ ರೀಸನ್ ಏನು ಅಂದರೆ ಅವನು ಹುಟ್ಟಾಗಿಂದ 1.5 ಮಂತು 2.5 ಮಂತು ವ್ಯಾಕ್ಸಿನ್ಗೆ ಹೋಗಬೇಕಿತ್ತು. ಚೆನ್ನಾಗೇ ಇದ್ದ. 3.5 ಮಂತ್ ವ್ಯಾಕ್ಸಿನಿಗೆ ಹೋದಾಗ ವ್ಯಾಕ್ಸಿನ್ನು ಬೆಳಗ್ಗೆ ಇದೆ ಅಂದರೆ ಹಿಂದಿನ ನೈಟು ಸೊಳ್ಳೆ ಕಚ್ಚಿಬಿಟ್ಟಿತ್ತು. ಅದು ಫುಲ್ಲು ಇಲ್ಲಿ ದೊಡ್ಡದಾಗಿ ರೆಡ್ ಅಂದರೆ ರೆಡ್ ಆಗಿತ್ತು. ಅಲ್ಲೋದ್ರೆ ಇಂಜೆಕ್ಷನ್ ಹಾಕೋ ನರ್ಸ್ ಆಗಲಿ, ಆಂಟಿ ಆಗಲಿ, ಮತ್ತು ಯಾರ್ಯಾರೋ ಗೊತ್ತಿಲ್ದಿರೋ ಪೇರೆಂಟ್ಸ್, ಮಕ್ಳನ್ನ ಕರ್ಕೊಂಬಂದಿರೋ ಪೇರೆಂಟ್ಸ್ ಆಗಲಿ ಎಲ್ಲರೂ ಕೇಳ್ತಿದ್ದಾರೆ, ಸೊಳ್ಳೆ ಕೈಲಿ ಕಚ್ಚಿಸ್ಬಿಟ್ಟಿದ್ರಾ. ಲೈಕ್ ಅದೇನೋ ಒಂಥರ ಗಿಲ್ಟ್ ಅಂತಾರಲ್ಲ, ಅಲ್ಲಿಂದ ಬಂದಮೇಲೆ ಅದಾಯಿತು. ಅದಕ್ಕೇ ನೆಕ್ಸ್ಟ್ ಡೇನೇ ಹುಡುಕಿ ಝೆಪ್ಟೋದಲ್ಲಿ ತರಿಸಿದ್ದೆ ಇದು ಮಸ್ಕಿಟೋ ಇನ್ಸೆಕ್ಟ್ ಬೈಟ್ ಬಾಮು. ಇದನ್ನು ಜಸ್ಟ್ ನಾನು ಆವತ್ತು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ನೈಟ್ ಅಪ್ಲೈ ಮಾಡಿದ್ದಷ್ಟೇ. ಆ ರೆಡ್ನೆಸ್ ಏನಿತ್ತು ಫುಲ್ಲು ಕಂಪ್ಲೀಟಾಗಿ ಹೋಯ್ತು. ಅಲ್ಲಿ ಸೊಳ್ಳೆ ಕಚ್ಚಿದೆ ಅಂತಲೇ ಗೊತ್ತಾಗಲಿಲ್ಲ. ನನಗಿದು ತುಂಬ ಚೆನ್ನಾಗಿ ಯೂಸ್ ಆಗಿದೆ. ಆವಾಗ ಅವ್ರು ಹೇಳಿದ್ದಕ್ಕೇ ತರಿಸಿದ್ದು. ಮತ್ತು ಇದ್ರ ಮೇಲೆ ಏನು ಬರೆದಿದ್ದಾರೆ ಅಂದರೆ ರಿಲೀವ್ಸ್ ಇನ್ಸೆಕ್ಟ್ ಬೈಟ್ ಆ್ಯಂಡ್ ಸ್ಕಿನ್ ಇರಿಟೇಷನ್, ಹೆಲ್ಪ್ಸ್ ಟು ಕ್ಯೂರ್ ಇಚ್ಚಿನೆಸ್ ಆ್ಯಂಡ್ ರೆಡ್ನೆಸ್, ರೆಡ್ಯೂಸ್ ಸ್ವೆಲ್ಲಿಂಗ್ ಸ್ಕಿನ್ ಇನ್ಫೆಕ್ಷನ್ ಅಂತ ಬರೆದಿದ್ದಾರೆ. ಊದ್ಕೊಂಡಿರುವಾಗ ಅಥವಾ ಒಡ್ಕೊಂಡು ಏನಾದ್ರು ರೆಡ್ ಏನಾದರೂ ಆದರೆ ಅದಕ್ಕೆ ನಾವು ಯೂಸ್ ಮಾಡ್ಬೋದು ಅಂತ ಇಟ್ಟಿದ್ದೀನಿ. ಸೊ ಇದಿಷ್ಟು ಪ್ರಾಡಕ್ಟ್ಸ್ ನಾನು ನನ್ನ ಬೇಬಿಗೆ ಯೂಸ್ ಮಾಡೋ ಪ್ರಾಡಕ್ಟ್ಸ್. ಪಾರ್ಟ್ 2 ಅಲ್ಲಿ ಬರುತ್ತೆ ಮಿಕ್ಕಿದ್ದೇನೇನೆಲ್ಲ ಬೇರೆ ಏನೇನು ನನ್ನ ಹತ್ರ ಬೇಬಿಗೋಸ್ಕರ ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಅದಾದಮೇಲೆ ನಾನು ಇನ್ನೊಂದು ತೋರ್ಸೋದು ಮರ್ತೋದೆ. ನಾನು ಸೂಪರ್ ಬಾಟಮ್ಸ್ ಅವ್ರದ್ದು ಅವನು ಹುಟ್ಟಿ 1.5 ಮಂತ್ಗೇನೋ ಇದನ್ನು ನನಗೆ ಸಜೆಸ್ಟ್ ಮಾಡಿದ್ರು ಅಂತ ತರಿಸಿದ್ದೆ. ಇದು ಆಲ್ಮೋಸ್ಟ್ ನನ್ನ ಹತ್ರ ಒಂದು 15 ಪೀಸಸ್ ಇದೆ. ಏನು ಡ್ರೈ ಫೀಲ್ ಲಂಗೋಟ್ ಅಂದ್ಬಿಟ್ಟು, ಸೂಪರ್ ಬಾಟಮ್ಸ್ದು ಡ್ರೈ ಫೀಲ್ ಲಂಗೋಟ್ ಅಂದ್ಬಿಟ್ಟಿದ್ದು. ಡೈಪರ್ ಫ್ರೀ ಟೈಮ್ ಬಿಡಬೇಕು ಅಂದ್ಬಿಟ್ಟು ತರಿಸಿದ್ದೆ. 1.5 ಮಂತ್ ಇರುವಾಗಲೇ ತರಿಸಿದ್ದೆ. ಇವಾಗ 6th ಮಂತು. ಈಗಲೂ ಯೂಸ್ ಮಾಡ್ತಿದ್ದೀನಿ. ನಂದು ಬೆಸ್ಟ್ ಪರ್ಚೇಸ್ ಅಂದರೆ ಇದೇನೆ. ತುಂಬಾ ಯೂಸ್ ಆಯಿತು ನನಗೆ. ಲೈಕ್ 2 ಟೈಮು ಸೂಸು ಮಾಡಿದ್ರೆ ತಡೆದಿಡಿಯುತ್ತೆ. ಆ್ಯಕ್ಚುಲಿ ಅದ್ರ ಮೇಲೆ 4 ಟೈಮ್ಸು 3 ಟೈಮ್ಸು ಬರೆದಿದ್ದಾರೆ. ಅದು 2 ಟೈಮ್ಸ್ ಅಷ್ಟೇ. 1 ಟೈಮ್ ಮಾಡ್ಕೊಂಡಿರ್ತೇನೆ, ಒಳಗಡೆ ಡ್ರೈಯೇ ಇರುತ್ತೆ, ಆಚೆ ಕಾಣಿಸುತ್ತೆ ನೆಂದಿರೋದು. ಸೆಕೆಂಡ್ ಟೈಮ್ ಮಾಡ್ಕೊಂಡಾಗ ಒಳಗಡೆನೂ ಲೈಕ್ ನೆಂದಿರೋ ಫೀಲ್ ಆಗುತ್ತೆ. ಸೊ 2 ಟೈಮ್ಸ್ ಪೀ ತಡೆಯುತ್ತೆ ಇದು. ಮತ್ತು ಆಚೆ ಯಾವ ಬಟ್ಟೆನೂ ನೆಂದೋಗಲ್ಲ ಇದನ್ನು ಹಾಕಿದ್ರೆ. ಇದನ್ನು ನಾನು ಆಲ್ಮೋಸ್ಟ್ ಆವಾಗೆಲ್ಲ ಇನಿಷಿಯಲ್ ಡೇಸಲ್ಲಿ ನೈಟ್ ಟೈಮು ಯೂಸ್ ಮಾಡ್ತಿದ್ದೆ, ಡೈಪರ್ ಫ್ರೀ ಟೈಮ್ ಬಿಡಬೇಕು ಅಂದ್ಬಿಟ್ಟು. ಒನ್ ಆಫ್ ದ ಬೆಸ್ಟ್ ಪರ್ಚೇಸ್ ಅಂತ ಹೇಳ್ಬೋದು ಇದು. ಸೊ ಇದಾಗಿತ್ತು ನಾನು ನಮ್ಮ ಯದ್ವಿ ಪಾಪಂಗೆ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅನ್ನೋ ಪಾರ್ಟ್ 1 ವೀಡಿಯೋ. ಇನ್ನು ಪಾರ್ಟ್ 2 ಅಲ್ಲಿ ನಾನು ಲೈಕ್ ಕೆಲವು ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ಇದ್ದಾವೆ, ಯಾವುದ್ಯಾವ್ದು ಒಂದು ಯೂಸ್ಫುಲ್ ಆಯಿತು ಅಂತ, ಅದನ್ನು ನಾನು ಪಾರ್ಟ್ 2 ಅಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಿಂದ ಸ್ವಲ್ಪ ಜನಕ್ಕೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಮುಂದಿನ ವೀಡಿಯೋಸ್ ಎಲ್ಲ ನೋಡ್ತೀರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್ ಬಾಯ್.